Hello guys, welcome back to my class. So ಇಲ್ಲಿ ಸೆಂಟೆನ್ಸ್ ನೋಡಿ, he slowly ran, he ran slowly. I carefully did it, I did it carefully, it goes fast, fastly. ಸೊ ಇಲ್ಲಿ ಯೂಸ್ ಮಾಡಿರೋಂಥ ವರ್ಡ್ಗಳು ಅಡ್ವರ್ಬ್ಸ್. ಇದರಲ್ಲಿ ಕೆಲವು ಕರೆಕ್ಟ್ ಇದೆ, ಕೆಲವು ಕರೆಕ್ಟ್ ಇಲ್ಲ. ಯಾವುದು ಕರೆಕ್ಟ್, ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಡೀಪಾಗಿ ನಾನು ನಿಮಗೆ ಗ್ರಾಮರ್ ಟೀಚ್ ಮಾಡ್ತಿಲ್ಲ, ಡೈಲಿ ಲೈಫ್ನಲ್ಲಿ ಮಾತಾಡೋದಕ್ಕೆ ಯೂಸ್ ಆಗೋ ಥರನೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವುಗಳನ್ನ ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡಬೇಕು. ಕೆಲವು ಅಡ್ವರ್ಬ್ಗಳನ್ನ ಮಿಡ್ ಪೊಸಿಷನಲ್ಲಿ ಹಾಕ್ತೀವಿ, ಕೆಲವುಗಳನ್ನ ಯಾವಾಗಲೂ ಎಂಡಲ್ಲೇ ಹಾಕ್ತೀವಿ. ಅವು ಯಾವ ಸಿಚುವೇಷನಲ್ಲಿ ಹಾಕ್ತೀವಿ ಅನ್ನೋದನ್ನ ನೀವು ಕಲಿಬೇಕು, ಅದನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ಸ್ನ ಕೂಡ ನಾನು ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಅಡ್ವರ್ಬ್ಸ್ ಅಂದ್ರೇನು, ಅಡ್ವರ್ಬ್ಗೂ ಅಡ್ಜೆಕ್ಟಿವ್ಗೂ ಏನು ಡಿಫ್ರೆನ್ಸ್ ಗೊತ್ತಿಲ್ಲ ಅಂದರೆ ನಾನು ಇದರ ಹಿಂದಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಹೈಲೈಟ್ ಮಾಡಿರೋ ಎಲ್ಲ ವರ್ಡ್ಗಳು ಅಡ್ವರ್ಬ್ಸ್. ಆ್ಯಂಡ್ ನೀವು ತುಂಬ ಜನ ಅನ್ಕೊಂತೀರ ನಾನು ಈ ಥರ ಅಡ್ವರ್ಬ್ ಅಡ್ಜೆಕ್ಟಿವ್ ಹೇಳಿದ್ರೆ ತುಂಬ ಗ್ರಾಮರ್ನ ಡೀಪಾಗಿ ಟೀಚ್ ಮಾಡಿ. ನಾನು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಯೂಸ್ ಆಗೋ ಥರನೇ ಹೇಳ್ಕೊಡ್ತೀನಿ. ಜಸ್ಟ್ ಆ ವರ್ಡ್ಗೆ ಏನಂತ ಕರೀತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಸ್ಲೋಲಿ ಅನ್ನೋದು ಆ್ಯಕ್ಷನ್ ಹೇಗಾಗುತ್ತೆ ಅನ್ನೋದು ಹೇಳ್ತಾ ಇದೆ, ಅಡ್ವರ್ಬ್ಸ್ ಆಫ್ ಮ್ಯಾನರ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಔಟ್ಸೈಡ್ ವೇರ್ನ ಇಂಡಿಕೇಟ್ ಮಾಡ್ತಿದೆ. ಲೇಟರ್ ಟೈಮ್ನ ಇಂಡಿಕೇಟ್ ಮಾಡ್ತಿದೆ. ಅ ಲಾಟ್ ಎಷ್ಟು, ಹೌ ಮಚ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತಿದೆ. ರೆಗ್ಯುಲರ್ಲಿ ಫ್ರೀಕ್ವೆನ್ಸಿ ಹೇಳ್ತಿದೆ, ಎಷ್ಟು ಸಾರಿಗೊಮ್ಮೆ ಅನ್ನೋದು. ಸೊ ಈ ಕ್ಲಾಸಿಂದ ಮುಂದೆ ಬರೋ ಎಲ್ಲ ಕ್ಲಾಸ್ನ ಕೂಡ ನೀವು ಮಿಸ್ ಮಾಡದೆ ನೋಡಿ. ಸೊ ಈ ಸೆಂಟೆನ್ಸ್ನಲ್ಲಿ ಎಲ್ಲಿ ಹಾಕ್ತೀವಿ? ಈಗ ಜನರಲಿ ಯಾವುದೇ ಅಡ್ವರ್ಬ್ನ ತೊಗೊಂಡ್ರೂ ಕೂಡ 3 ಪೊಸಿಷನಲ್ಲಿ ಹಾಕ್ಬೋದು. ಒಂದು ಬಿಫೋರ್ ವರ್ಬ್. ಇಲ್ಲಿ ನೋಡಿ, ಐ ಸಮ್ಟೈಮ್ಸ್ ಗೆಟ್ ಹೆಡೇಕ್ಸ್. ನನಗೆ ಕೆಲವು ಸರಿ ಹೆಡೇಕ್ಸ್ ಬರುತ್ತೆ. ಹೆಡೇಕ್ಸ್ ಪ್ಲೂರಲ್ನಲ್ಲಿ ಹೇಳ್ಬೋದು. ಇಲ್ಲಿ ಸಮ್ಟೈಮ್ಸ್ ಅನ್ನೋದು ಅಡ್ವರ್ಬ್, ಗೆಟ್ ಹಿಂದೆ ಬರ್ತಾ ಇದೆ. ಐ ಗೆಟ್ ಹೆಡೇಕ್ಸ್ ಸಮ್ಟೈಮ್ಸ್ ಅಂತಾನೂ ಅನ್ಬೋದು. ವರ್ಬ್ ಆದ್ಮೇಲೆ ಬರ್ತದೆ ಅಂದರೆ ಎಂಡಲ್ಲಿ ಹಾಕ್ಬೋದು ತುಂಬ ಸರಿ. ಸಮ್ಟೈಮ್ಸ್ ಐ ಗೆಟ್ ಸಿವಿಯರ್ ಹೆಡೇಕ್ಸ್, ಬಿಗಿನಿಂಗ್ನಲ್ಲೂ ಹಾಕ್ತೀವಿ. ಸೊ ಇದು ಒಂದು ಅಡ್ವರ್ಬ್ನ ತೊಗೊಂಡು ಎಕ್ಸಾಂಪಲ್ ಕೊಟ್ಟೆ. ಈ ಥರ ತುಂಬ ಟೈಪ್ಸ್ ಆಫ್ ಅಡ್ವರ್ಬ್ಗಳು ತುಂಬ ಪೊಸಿಷನಲ್ಲಿ ಬರುತ್ತೆ. ಆ್ಯಂಡ್ ಕೆಲವನ್ನ ಆ ಪೊಸಿಷನ್ ಬಿಟ್ಟು ಬೇರೆ ಜಾಗದಲ್ಲಿ ಹಾಕೋಕ್ಕೆ ಬರಲ್ಲ. ಸೊ ಅದನ್ನೆಲ್ಲ ನೀವು ಡಿಟೇಲ್ ಆಗಿ ಕಲಿಯಬೇಕು, ಪ್ರಾಪರಾಗಿ ಕಲಿಯಬೇಕಂದ್ರೆ ಇದ್ರ ಮುಂದೆ ಬರೋ 3-4 ಕ್ಲಾಸಸ್ನ ಕೂಡ ನೀವು ನೋಡಬೇಕು. ರೈಟ್. ಆ್ಯಂಡ್ ಯಾವಾಗಲೂ ವರ್ಬ್ ಮತ್ತು ಆಬ್ಜೆಕ್ಟ್ ಮಧ್ಯದಲ್ಲಿ ಹಾಕಲ್ಲ. ಇಲ್ಲಿ ನೋಡಿ, ಐ ಗೆಟ್ ಸಮ್ಟೈಮ್ಸ್ ಹೆಡೇಕ್ಸ್, ಇದು ರಾಂಗ್. ಯಾವುದೇ ಅಡ್ವರ್ಬ್ ಕೂಡ ಬರಲ್ಲ. ಈ ಪಾಯಿಂಟ್ನ ನೋಟ್ ಮಾಡಿ ಇಟ್ಕೊಂಬಿಡಿ. ರೈಟ್. ಸೊ ಇವತ್ತಿನ ಕ್ಲಾಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ LY ಇಂದ ಎಂಡ್ ಆಗುವಂಥ ಅಡ್ವರ್ಬ್ಗಳು. ಈ ರೂಲ್ಸ್ ತುಂಬ ಇಂಪಾರ್ಟೆಂಟ್. ಮಿಡ್ ಪೊಸಿಷನಲ್ಲಿ ಹಾಕಿದ್ರೆ ಏನು ಮೀನಿಂಗ್ ಬರುತ್ತೆ, ಎಂಡ್ ಪೊಸಿಷನಲ್ಲಿ ಹಾಕಿದ್ರೆ ಏನು ಮೀನಿಂಗ್ ಬರುತ್ತೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ರೈಟ್. ಸೊ ಅಡ್ವರ್ಬ್ಸ್ ಆಫ್ ಮ್ಯಾನರ್ ಅಂದರೆ ಆ್ಯಕ್ಷನ್ ಹೇಗೆ ನಡೆಯುತ್ತೆ, ಹೇಗೆ ನಡೆಯಿತು ಅನ್ನೋದನ್ನ ಹೇಳೋವಂಥ ಅಡ್ವರ್ಬ್ಗಳು. ಟು ಸೇ ಹೌ ಸಮಥಿಂಗ್ ಹ್ಯಾಪನ್ಸ್ ಆರ್ ಹೌ ಸಮಥಿಂಗ್ ಇಸ್ ಡನ್ ಜನರಲಿ. ಇಲ್ಲಿ ನೋಡಿ, ಇವೆಲ್ಲ. ಸೊ ನಮಗೆ ಒಂದೊಂದೇ ಓದ್ಕೊಂಡು ಹೋಗಲ್ಲ. ಈಗ ಆಲ್ರೆಡಿ ನಾನು ವೊಕ್ಯಾಬ್ಯುಲರಿ ಮೇಲೆ ತುಂಬ ವೀಡಿಯೋಸ್ ಮಾಡಿದ್ದೀನಿ. ನೀವು ಅದೆಲ್ಲ ನೋಡಿದರೆ ಪ್ರೊನೌನ್ಸಿಯೇಷನ್ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಪಾಸ್ ಮಾಡಿ ನೀವು ಓದ್ಕೊಳ್ಳಿ. ಈ ಅಡ್ವರ್ಬ್ಗಳು ಅಂದರೆ ಈ ಥರ LY ಇಂದ ಎಂಡ್ ಆಗೋದು ಆ್ಯಂಡ್ ಅವು ಮ್ಯಾನರ್ನ ಹೇಳೋವಂಥ ಅಡ್ವರ್ಬ್ಗಳು ಯಾವಾಗಲೂ 2 ಪೊಸಿಷನಲ್ಲಿ ಬರುತ್ತೆ. ಒಂದು ಬಿಫೋರ್ ದ ಮೇನ್ ವರ್ಬ್, ಇದು ಕಾಮನ್ ಪೊಸಿಷನ್, ನ್ಯೂಟ್ರಲ್ ಪೊಸಿಷನ್. ರೈಟ್. ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಬರೋದು ಇಲ್ಲೇ. ಇನ್ನೊಂದು ವರ್ಬ್ ಆದಮೇಲೆ ಆರ್ ಅಟ್ ದ ಎಂಡಲ್ಲಿ ಬರುತ್ತೆ. ಯಾವಾಗ ಅಂದರೆ ಆ್ಯಕ್ಷನ್ನ ಎಂಫಸೈಸ್ ಮಾಡಿ ಹೇಳೋವಾಗ, ಅವ್ನು ಈ ಥರ ಮಾಡ್ದ, ಈ ಥರ ಆಯಿತು ಅಂತ ಆ್ಯಕ್ಷನ್ನ ಮ್ಯಾನರ್ ಇರುತ್ತಲ್ಲ, ಹೇಗೆ ಆಯಿತು ಅನ್ನೋದನ್ನ ಎಂಫಸೈಸ್ ಮಾಡಿ ಹೇಳುವಾಗ ವರ್ಬ್ ಆದಮೇಲೆ ಹಾಕ್ತೀವಿ, ಅವ್ರು ಅಟ್ ದ ಎಂಡಲ್ಲಿ ಹಾಕ್ತೀವಿ. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ ನಮಗೆ. ಐ ಸ್ಲೋಲಿ ಬಿಗ್ಯಾನ್ ಟು ರನ್, ಎಲ್ಲಿದೆ? ವರ್ಬ್ನ ಹಿಂದೆ ಇದೆ. ಅಂದರೆ ಈ ಥರ ಹೇಳ್ತಿದ್ದೀವಿ ಅಂದರೆ ನಾವು ಯಾವ ವರ್ಬ್ನೂ ಕೂಡ ಎಂಫಸೈಸ್ ಮಾಡಿ ಹೇಳ್ತಿಲ್ಲ, ಒಂದು ನಾರ್ಮಲ್ ಟೋನಲ್ಲಿ ಹೇಳ್ತಿದ್ದೀವಿ. ಐ ಪ್ರಾಪರ್ಲಿ ರೋಟ್ ಮೈ ನೇಮ್. ಶಿ ಆ್ಯಂಗ್ರಿಲಿ ಟೋರ್ ದ ಫೋಟೋ, ಅವಳು ಫೋಟೋನ ಸಿಟ್ಟಿನಿಂದ ಹರಿದ್ಲು. ಐ ಕೇರ್ಫುಲಿ ಓಪನ್ ದ ಬಾಕ್ಸ್. ಹಿ ಡೆಲಿಬರೇಟ್ಲಿ ಸೇಸ್ ಆಲ್ ದೀಸ್ ಥಿಂಗ್ಸ್. ಅವ್ನು ಬೇಕಂತಾನೆ ಇದನ್ನೆಲ್ಲ ಹೇಳ್ತಾನೆ. ಸೊ ಎಲ್ಲ ಸೆಂಟೆನ್ಸ್ಗಳು ನಾರ್ಮಲ್ ಟೋನಲ್ಲಿದೆ ಆ್ಯಂಡ್ ಅಡ್ವರ್ಬ್ ಮೇಲೆ ನಾವೇನು ಫೋಕಸ್ ಮಾಡ್ತಿಲ್ಲ. ಆ್ಯಂಡ್ ಈಗ ನೋಡಿ, ಬಿಕಾಸ್ ಹಿ ವಾಸ್ ವಾಕಿಂಗ್ ಸ್ಲೋಲಿ, ಇಲ್ಲೂ ಕೂಡ ಸ್ಲೋಲಿ ಬಂತು, ಬಟ್ ಎಂಡಲ್ಲಿ ಹಾಕಿದೆ, ವರ್ಬ್ ಆದ್ಮೇಲೆ ಹಾಕಿದೆ. ಸೊ ಈ ಥರ ಹೇಳಿದಾಗ ಫೋಕಸ್ ಎಲ್ಲ ಅಡ್ವರ್ಬ್ ಮೇಲೆ ಇರುತ್ತೆ. ಅವ್ನು ಹೇಗೆ ನಡೀತಾ ಇದ್ದ ಅಂತ ಕೇಳಿದಾಗ ಹೇಳಬೇಕು ನೀವು. ಬಟ್ ಫಸ್ಟ್ ಒನ್ನಲ್ಲಿ ಫೋಕಸ್ ಅಡ್ವರ್ಬ್ ಮೇಲೆ ಇಲ್ಲ, ನಾವು ಹಾಗೆ ನಾರ್ಮಲ್ ಟೋನಲ್ಲಿ ಹೇಳ್ತಿದ್ವಿ. ಸೊ ಈಗ ಇಲ್ಲಿ ನೋಡಿ, ನೀವು ಯಾರಿಗೋ ಏನೋ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ, ಆಗ ಅವ್ರು ಕೇಳಿದ್ರು, ವಾಟ್ ಡಿಡ್ ಯು ಡೂ ದೆನ್? ಆಮೇಲೆ ಇನ್ನೇನು ಮಾಡಿದೆ? ಐ ಸ್ಲೋಲಿ ಬಿಗ್ಯಾನ್ ಟು ರನ್, ನಾನು ನಿಧಾನವಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿ, ಹೌ ವಾಸ್ ಹಿ ವಾಕಿಂಗ್? ಹಿ ವಾಸ್ ವಾಕಿಂಗ್ ಸ್ಲೋಲಿ. ನೋಡಿ, ಇಲ್ಲಿ ಹೌಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಸೊ ಹಿ ವಾಸ್ ವಾಕಿಂಗ್ ಸ್ಲೋಲಿ, ಅದನ್ನು ಎಂಡ್ನಲ್ಲಿ ಹಾಕಿ ಫೋಕಸ್ ಎಲ್ಲ ಅಲ್ಲಿ ಶಿಫ್ಟ್ ಆಗೋ ಥರ ಮಾಡಿದ್ವಿ. ಅಷ್ಟೇ ಡಿಫ್ರೆನ್ಸ್. ರೈಟ್. ಆ್ಯಂಡ್ ಇಲ್ಲಿ ನೋಡಿ, ಐ ಪ್ರಾಪರ್ಲಿ ರೋಟ್ ಮೈ ನೇಮ್ ಬಟ್ ಯು ಡಿಡ್ಂಟ್ ರೈಟ್ ದಿ ಅಡ್ರೆಸ್ ಪ್ರಾಪರ್ಲಿ. ಹೇಗೆ ಬರ್ದಿರಲಿಲ್ಲ? ಪ್ರಾಪರಾಗಿ ಬರ್ದಿರಲಿಲ್ಲ. ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು.
ಹಿ ವಾಕ್ಡ್ ಅವೇ ಆಂಗ್ರಿಲಿ. ಅವನು ಹೋದ, ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಸಿಟ್ಟಿನಿಂದ ಹೋದ. ಐ ಕೇರ್ಫುಲಿ ಓಪನ್ ದ ಬಾಕ್ಸ್ ಬಿಕಾಸ್ ಯು ಡಿಂಟ್ ಡೂ ಇಟ್ ಕೇರ್ಫುಲಿ. ನೀನು ಕೇರ್ಫುಲ್ ಆಗಿ ಅದನ್ನು ಮಾಡಿಲ್ಲ. ನೀನು ಹೇಗೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಐ ಡಿಂಟ್ ಡೂ ಇಟ್ ಡೆಲಿಬರೇಟ್ಲಿ. ಡೆಲಿಬರೇಟ್ಲಿ ಅಂದರೆ ಆನ್ ಪರ್ಪಸ್, ಬೇಕಂತಾನೆ ಮಾಡಿಲ್ಲ ನಾನು. ರೈಟ್, ನಾನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಐ ಡಿಂಟ್ ಡೂ ಇಟ್ ಡೆಲಿಬರೇಟ್ಲಿ. ಸೊ ನೀನು ನೆನ್ಪಿಟ್ಕೋಬೇಕಾಗಿರೋದೇನು, ಅಡ್ವರ್ಬ್ಸ್ ವರ್ಬ್ ಆದಮೇಲೆ ಆರ್ ಎಂಡಲ್ಲಿ ಬಂದರೆ ಫೋಕಸ್ ಎಲ್ಲ ಅದ್ರ ಮೇಲೆ ಇರುತ್ತೆ. ನೋಡಿ, ಸ್ಲೋಲಿ ಅನ್ನೋದು ವರ್ಬ್ ಆದಮೇಲೆ ಬರ್ತಾ ಇದೆ. ಪ್ರಾಪರ್ಲಿ ಅನ್ನೋದು ಸೆಂಟೆನ್ಸ್ನ ಎಂಡಲ್ಲಿ ಬರ್ತಾ ಇದೆ. ರೈಟ್, ಸೆಂಟೆನ್ಸ್ ಎಂಡಲ್ಲಿ ಅಂದರೆ ಈ ಥರ. ವರ್ಬ್ನ ಹಿಂದೆ ಹಾಕಿದ್ರೆ ಅದ್ರ ಮೇಲೆ ಏನಷ್ಟು ಫೋಕಸ್ ಇರಲ್ಲ, ಅದು ನ್ಯೂಟ್ರಲ್ ಪೊಸಿಷನ್. ರೈಟ್. ಆ್ಯಂಡ್ ರಾಂಗ್ ಪ್ಲೇಸ್ಮೆಂಟ್ ಯಾವುದು ಅಂದರೆ ವರ್ಬ್ ಮತ್ತು ಆಬ್ಜೆಕ್ಟ್ ಮಧ್ಯದಲ್ಲಿ ಹಾಕೋದು. ಐ ಬಿಗ್ಯಾನ್ ಸ್ಲೋಲಿ ಟು ರನ್. ಐ ರೋಟ್ ಪ್ರಾಪರ್ಲಿ ಮೈ ನೇಮ್. ಶಿ ಟೋರ್ ಆ್ಯಂಗ್ರಿಲಿ ದ ಫೋಟೋ. ಇವೆಲ್ಲ ರಾಂಗ್ ಪೊಸಿಷನ್. ಅಂದರೆ ವರ್ಬ್ ಮತ್ತು ಆಬ್ಜೆಕ್ಟ್ ಮಧ್ಯದಲ್ಲಿ ನೀವು ಹಾಕಬಾರ್ದು. ಸೊ ಎಕ್ಸಾಂಪಲ್ಸ್ ನೋಡಿ. ಸೊ ಫೋಕಸ್ ಎಲ್ಲ ಮ್ಯಾನರ್ ಆಫ್ ಆ್ಯಕ್ಷನ್ ಮೇಲೆ ಇದ್ದರೆ ಎಂಡಲ್ಲಿ ಹಾಕ್ತೀವಿ. ಯು ಸ್ಪೀಕಿಂಗ್ ಲೌಡ್ಲಿ. ರೈಟ್ ಯುವರ್ ನೇಮ್ ಕ್ಲಿಯರ್ಲಿ. ಐ ಗೋ ಟು ದ ಜಿಮ್ ರೆಗ್ಯುಲರ್ಲಿ. ಓಕೆ, ಇಲ್ಲಿ ರೆಗ್ಯುಲರ್ಲಿ ಅನ್ನೋದು ಮ್ಯಾನರ್ ತೋರಿಸ್ತಿಲ್ಲ, ಫ್ರೀಕ್ವೆನ್ಸಿ ತೋರಿಸ್ತದೆ, ಬಟ್ ಸ್ಟಿಲ್ ಅದೂ ಎಂಡಲ್ಲೇ ಬರುತ್ತೆ. ಪ್ಲೀಸ್ ಸ್ಪೀಕ್ ಕ್ಲಿಯರ್ಲಿ ಆ್ಯಂಡ್ ಸ್ಲೋಲಿ, ಈ ಥರನೂ ಹೇಳ್ಬೋದು. ಹಿ ಕ್ವೆಶ್ಚನ್ಡ್ ಹರ್ ರಿಲೆಂಟ್ಲೆಸ್ಲಿ, ಅಂದರೆ ಎಡಬಿಡದೆ ಕಂಟಿನ್ಯೂಸ್ ಆಗಿ ಕೇಳ್ತಿದ್ದ. ದ ಶಾಪ್ ವಾಸ್ ಸೆಟ್ ಆನ್ ಫೈರ್ ಡೆಲಿಬರೇಟ್ಲಿ. ದ ಕಾನ್ವರ್ಸೇಷನ್ ಕಂಟಿನ್ಯೂಡ್ ಸೀಮ್ಲೆಸ್ಲಿ, ಅಂದರೆ ವಿದೌಟ್ ಎನಿ ಸ್ಟಾಪ್. ಹಿ ಆನ್ಸರ್ಡ್ ಆಲ್ ದಿ ಕ್ವೆಶನ್ಸ್ ಕರೆಕ್ಟ್ಲಿ. ಐ ಅಂಡರ್ಸ್ಟ್ಯಾಂಡ್ ದಟ್ ಯು ಡಿಂಟ್ ಡೂ ಇಟ್ ಸ್ಪೈಟ್ಫುಲಿ, ಅಂದರೆ ನೀನು ದ್ವೇಷಪೂರ್ಣವಾಗಿ ಮಾಡಿಲ್ಲ ಅನ್ನೋ ನಂಗೆ ಗೊತ್ತು. ಕೋವಿಡ್ ಕೇಸಸ್ ಹ್ಯಾವ್ ಇನ್ಕ್ರೀಸ್ ಸಿಗ್ನಿಫಿಕೆಂಟ್ಲಿ ದಿಸ್ ವೀಕ್. ಅವ್ರು ಸಿಗ್ನಿಫಿಕೆಂಟ್ಲಿ ಲಾಸ್ಟಲ್ಲೂ ಹಾಕ್ಬೋದು. ಆ್ಯಂಡ್ ಈಗ ನೋಡಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಕೆಲವು ಅಡ್ವರ್ಬ್ಸ್ ಯಾವಾಗಲೂ ಎಂಡಲ್ಲೇ ಬರುತ್ತೆ. ಆ ಪ್ಲೇಸ್ ಬಿಟ್ಟು ಬೇರೆ ಜಾಗದಲ್ಲಿ ನೀವು ಹಾಕಲೇಬಾರ್ದು. ವೆಲ್, ವೆಲ್ ಅನ್ನೋದು ಅಡ್ವರ್ಬ್. ಯು ಸ್ಪೀಕ್ ಇಂಗ್ಲೀಷ್ ವೆಲ್ ಅಂತಾನೆ ಅನ್ಬೇಕು ಯಾವಾಗಲೂ. ಯು ಸ್ಪೀಕ್ ವೆಲ್ ಇಂಗ್ಲೀಷ್ ಅಂತ ಯಾವತ್ತೂ ಬರೋದಿಲ್ಲ. ಸೊ ವೆಲ್ ಅನ್ನೋದು ಯಾವಾಗಲೂ ಕೂಡ ಎಂಡಲ್ಲಿ ಬರುತ್ತೆ, ಆರ್ ವರ್ಬ್ ಆದ್ಮೇಲೆ ಬರುತ್ತೆ. ವೆಲ್ ಅನ್ನೋದು ಅಡ್ವರ್ಬ್, ಗುಡ್ ಅನ್ನೋದು ಅಡ್ಜೆಕ್ಟಿವ್. ವೆಲ್ ಅನ್ನೋದು ಆಕ್ಷನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಹೇಳಬೇಕು. ರೈಟ್. ಮೈ ಪೇರೆಂಟ್ಸ್ ವರ್ಕ್ ರಿಯಲಿ ಹಾರ್ಡ್, ಅಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮೈ ಪೇರೆಂಟ್ಸ್ ರಿಯಲಿ ಹಾರ್ಡ್ ವರ್ಕ್ ಅನ್ಬಾರ್ದು. ಆ್ಯಂಡ್ ಇನ್ನೊಂದು, ಅಡ್ಜೆಕ್ಟಿವ್ನಲ್ಲೂ ಕೂಡ ಹಾರ್ಡ್ ಅಂತ ಇದೆ. ಅಂದರೆ ಹಾರ್ಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಕೂಡ ಯೂಸ್ ಮಾಡ್ತೀವಿ, ಅಡ್ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಈ ಥರ ತುಂಬ ವರ್ಡ್ಗಳಿದ್ದಾವೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ, ಮಿಸ್ ಮಾಡಬೇಡಿ ಆ ವಿಡಿಯೋ. ಹಿ ಆಲ್ವೇಸ್ ಡ್ರೈವ್ಸ್ ಫಾಸ್ಟ್ ಅನ್ಬೇಕು. ಹಿ ಆಲ್ವೇಸ್ ಫಾಸ್ಟ್ ಡ್ರೈವ್ಸ್ ಅಲ್ಲ. ನೋಡಿ, ಫಾಸ್ಟ್ ಅನ್ನೋದು ಕೂಡ ಯಾವಾಗಲೂ ಎಂಡಲ್ಲೇ ಬರುತ್ತೆ. ಹಿ ಆಲ್ವೇಸ್ ಡ್ರೈವ್ಸ್ ಫಾಸ್ಟ್ಲಿ ಅಂತ ಹೇಳಬಾರ್ದು. ಸೊ ಫಾಸ್ಟ್ಲಿ ಅಂತ ಅಡ್ವರ್ಬ್ ಇಲ್ಲ. ರೈಟ್, ಈ ಥರನೇ ಹೇಳಬೇಕು. ಹಿ ಆಲ್ವೇಸ್ ಡ್ರೈವ್ಸ್ ಫಾಸ್ಟ್. ಯು ಸ್ಪೀಕ್ ಫಾಸ್ಟ್, ಕಮ್ ಫಾಸ್ಟ್ ಅಂತ. ಆ್ಯಂಡ್ ಇಂಪರೇಟಿವ್ ಸೆಂಟೆನ್ಸ್ಗಳಲ್ಲಿ ಅಂದ್ರೇನೋ ಆಪೋಸಿಟ್ ಪರ್ಸನ್ಗೆ ಆರ್ಡರ್ ಮಾಡೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ಥರ ಇರ್ತಲ್ವ. ಪ್ಲೀಸ್ ಸ್ಪೀಕ್ ಸ್ಲೋಲಿ. ಸೊ ಈ ಥರ ಇದ್ದಾಗಲೂ ಅಷ್ಟೇ, ಎಲ್ ವೈ ಇಂದ ಬರಲಿ, ಯಾವುದೇ ಅಡ್ವರ್ಬ್ ಬರಲಿ, ಎಂಡಲ್ಲೇ ಬರುತ್ತೆ. ಪ್ಲೀಸ್ ಸ್ಲೋಲಿ ಸ್ಪೀಕ್ ಅಂತ ಹೇಳಲ್ಲ. ಅಂದರೆ ಇಂಪೇರೇಟಿವ್ ಸೆಂಟೆನ್ಸ್ಗಳಲ್ಲಿ ಅಡ್ವರ್ಬ್ ಎಂಡಲ್ಲೇ ಇರುತ್ತೆ, ಫಸ್ಟ್ ವರ್ಬ್ ಇರುತ್ತೆ. ರೈಟ್. ಆ್ಯಂಡ್ ಇನ್ನೊಂದು, ಲೇಟ್ ಅನ್ನೋ ಅಡ್ವರ್ಬ್ ಯಾವಾಗಲೂ ಎಂಡಲ್ಲೇ ಇರುತ್ತೆ. ಡೋಂಟ್ ಕಮ್ ಲೇಟ್, ಐಲ್ ಕಮ್ ಲೇಟ್, ಐ ಡಿಂಟ್ ಕಮ್ ಲೇಟ್. ರೈಟ್. ಲೇಟ್ಲಿ ಅಂತ ಹೇಳಲ್ಲ. ಲೇಟ್ಲಿ ಅನ್ನೋದು ಮೀನಿಂಗೇ ಬೇರೆ ಇದೆ. ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಹೇಳ್ಕೊಡ್ತೀನಿ ಅದನ್ನ. ಆ್ಯಂಡ್ ಇಲ್ಲಿ ನೋಡಿ, ಎಸ್ಟರ್ಡೇ ಐ ಫಿನಿಶ್ಡ್ ಮೈ ವರ್ಕ್ ಲೇಟ್ ಅನ್ಬೇಕು. ತುಂಬ ಜನ ಏನು ಯೂಸ್ ಮಾಡ್ತಾರೆ ಅಂದರೆ ಐ ಫಿನಿಶ್ ಮೈ ವರ್ಕ್ ಲೇಟ್ಲಿ ಅಂದ್ಬಿಡ್ತೀರಾ. ನೋ, ನಾನು ಲೇಟಾಗಿ ಫಿನಿಶ್ ಮಾಡಿದೆ ನನ್ನ ಕೆಲಸನ ಅಂದರೆ ಈ ಥರನೇ ಹೇಳಿ, ಐ ಫಿನಿಶ್ ಮೈ ವರ್ಕ್ ಲೇಟ್ ಅಷ್ಟೇ. ಇದು ಪ್ರಾಪರ್ ಇದೆ. ಸೊ ಇದನ್ನು ಕೂಡ ಎಂಡಲ್ಲೇ ಹಾಕಬೇಕು. ಆ್ಯಂಡ್ ಲಾಸ್ಟ್ ಒಂದು ಪಾಯಿಂಟ್ ಇದೆ ನೋಡಿ, ತುಂಬ ಸರಿ ಎಲ್ ವೈ ಇಂದ ಎಂಡ್ ಆಗೋದೆಲ್ಲ ಅಡ್ವರ್ಬ್ಗಳೇ ಅಲ್ಲ, ಅಡ್ಜೆಕ್ಟಿವ್ಗಳು ಕೂಡ ಇರುತ್ತೆ. ಸಮ್ ಅಡ್ಜೆಕ್ಟಿವ್ಸ್ ಎಲ್ ವೈ ಇಂದ ಎಂಡ್ ಆಗಿರುತ್ತೆ, ಅದನ್ನ ನೀವು ಅಡ್ವರ್ಬ್ ಆಗಿ ಟ್ರೀಟ್ ಮಾಡಬಾರ್ದು. ಇಲ್ಲಿ ನೋಡಿ, ಇವೆಲ್ಲ ಕಾಸ್ಟ್ಲಿ, ಕೋವರ್ಡ್ಲಿ, ಡೆಡ್ಲಿ, ಫ್ರೆಂಡ್ಲಿ, ಲೈಕ್ಲಿ, ಲೈವ್ಲಿ, ಅನ್ಲೈಕ್ಲಿ. ಸೊ ಇವೆಲ್ಲ ಏನು ಅಡ್ಜೆಕ್ಟಿವ್ಗಳು, ಈ ಥರನೇ ಯೂಸ್ ಮಾಡಬೇಕು. ಹರ್ ಸಿಂಗಿಂಗ್ ವಾಸ್ ಲವ್ಲಿ, ಶಿ ಗೇವ್ ಮಿ ಅ ಲವ್ಲಿ ಸ್ಮೈಲ್. ರೈಟ್, ಅಡ್ಜೆಕ್ಟಿವ್. ಆ್ಯಂಡ್ ಅಡ್ಜೆಕ್ಟಿವ್ನ ಅಡ್ವರ್ಬ್ ಮಾಡ್ಬೋದಲ್ಲ ಎಲ್ ವೈ ಸೇರಿಸಿ, ಲವ್ಲಿಲಿ ಅಂತ ನಾವು ಹೇಳ್ಬೋದಾ? ನೋ, ರಾಂಗ್. ನೀವು ಚೇಂಜ್ ಕೂಡ ಮಾಡಬಾರ್ದು. ಬಟ್ ಲವ್ಲಿ ಮ್ಯಾನರ್ ಅಂತ ಹೇಳ್ಬೋದು. ಶಿ ಸ್ಪೋಕ್ ಟು ಅಸ್ ಇನ್ ಅ ಲವ್ಲಿ ಮ್ಯಾನರ್ ಅಂತ ಹೇಳಿ. ರೈಟ್. ಇನ್ನೊಂದು ನೋಡಿ, ವಿ ಹ್ಯಾಡ್ ಅ ಫ್ರೆಂಡ್ಲಿ ಮ್ಯಾಚ್ ಅನ್ಬೋದು. ಫ್ರೆಂಡ್ಲಿ ಅಂತ ಹೇಳಕ್ ಬರಲ್ಲ, ಬಟ್ ಈ ಥರ ಹೇಳ್ಬೋದು. ಶಿ ಸ್ಪೀಕ್ಸ್ ಇನ್ ಅ ಫ್ರೆಂಡ್ಲಿ ವೇ ಅಂತ ಹೇಳ್ಬೋದು, ಬಟ್ ಫ್ರೆಂಡ್ಲಿ ಅಂತ ವರ್ಡ್ ಇಲ್ಲ. ರೈಟ್. ಯಾಕೆಂದರೆ ತುಂಬ ಸರಿ ನಾವು ಎಲ್ ವೈ ಸೇರಿಸಿದ್ರೆ ಅಡ್ವರ್ಬ್ ಆಗೋಗುತ್ತೆ ಅಂತ ಅನ್ಕೊಂಡ್ಬಿಡ್ತೀರಾ. ಈ ಥರ ಇದ್ದರೆ ಆಗಲ್ಲ. ಕ್ಲಿಯರ್ ಆಯ್ತಲ್ಲ? ಸೊ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದರೆ, ಸೊ ಈ ವಿಡಿಯೋನ ನೀವೇನಾದರೂ ಕಲ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇಂಗ್ಲೀಷ್ ಕಲಿಯೋ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಸ್ಟೂಡೆಂಟ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ಕಸಿನ್ಸ್ಗೆ, ಕಲೀಗ್ಸ್ಗೆ ಅವ್ರು ಕಲಿಯೋದಕ್ಕೆ ನೀವು ಹೆಲ್ಪ್ ಮಾಡಿ.
Right? Thank you.